ಎಲ್ಲ ಸಿನಿ ರಸಿಕರಿಗೂ ನಮಸ್ಕಾರ. ನಾನು ಸ್ಟಾರ್ ಸಿನಿಮಾ ನಿರ್ದೇಶಕ ವಿಜಯ್ ಸೂರ್ಯ. ನಮ್ಮ ಸಿನಿಮಾ ಇದೇ ಫೆಬ್ರವರಿ 13ನೇ ತಾರೀಕು ಅಂದರೆ ಮುಂದಿನ ವಾರ ಚಿತ್ರ ಬಿಡುಗಡೆ ಆಗ್ತಿದೆ. ನಿಮ್ಮ ಹತ್ರದ ಎಲ್ಲ ಚಿತ್ರಮಂದಿರಗಳಲ್ಲೂ ಸಿನಿಮಾ ಇರುತ್ತೆ. ದಯವಿಟ್ಟು ಹೊಸಬರು ಸಿನಿಮಾ ನೋಡಿ ಆಶೀರ್ವಾದ ಮಾಡಿ. ಶುರುವಾಗಿ ಸ್ವಲ್ಪ ಸಮಯಗಳು ಕಳೆದ್ರು ನಮ್ಗೆ ಇವತ್ತು ಮಾಡಿದ್ವಾ ಈ ದಿನ ನಮಗೆ ಒಂಥರ ಮರೆಯೋಕ್ಕೆ ಆಗಲ್ಲ. ಮೊದಲನೇ ಸಿನಿಮಾ, ಮೊದಲನೇ ಟ್ರೈಲರ್ ಇವೆಂಟ್ ನನ್ನಂತ ಹುಡುಗನಿಗೆ ಒಂದು ಕನಸೇ ಆಗಿತ್ತು. ತಾಯಿಯವ್ರಿಗೆ ತುಂಬಾ ನನ್ನನ್ನು ಈ ತರ ನೋಡೋದಕ್ಕೆ ತುಂಬಾ ಖುಷಿ ಇತ್ತು. ಇವತ್ತು ಕಾರಣಾಂತರಗಳಿಂದ ತಾಯಿಯವರಿಲ್ಲ, ಅವ್ರು ಎಲ್ಲಿಂದ ನೋಡ್ತಿರ್ತಾರೆ ಅನ್ನೋದೊಂದೇ ಖುಷಿ. ಅವ್ರ ಸ್ಥಾನದಲ್ಲಿ ನನ್ನ ಶ್ರೀಮತಿ ಅಂದ್ರೆ ನನ್ನ ಮಡದಿ, ನನ್ನ ವೈಫ್ ನೋಡ್ತಾ ಇದ್ದಾರೆ. ನಾವು ಕೆಲವು ವಿಚಾರಗಳನ್ನ ಖುಷಿಗೆ ಬದುಕ್ತಾ ಇರ್ತೀವಿ. ಆ ಖುಷಿ ಇವತ್ತು ನನ್ನ ವೈಫ್ ಮುಖದಲ್ಲಿ ನೋಡಿದಾಗ ತುಂಬಾ ಖುಷಿ ಆಯ್ತು. ಖಂಡಿತವಾಗ್ಲೂ ಸಿನಿಮಾ ನೋಡಿದಾಗ ನಿಮ್ಗೂ ಅದೇ ಖುಷಿ ಆಗುತ್ತೆ. ಎಲ್ಲೂ ಸಿನಿಮಾ ಲಾಗ್ ಅನಿಸ್ತೀರಾ, ಎಲ್ಲೂ ಅನವಶ್ಯಕವಾದ ಸಾಂಗ್ಗಳನ್ನ ತುರುಕ್ದಿರಾ, ಕತೆಗೆ ಎಷ್ಟು ಬೇಕು ಏನ್ ಬೇಕು ಅಷ್ಟೇ ಮಾತ್ರ ಮಾಡಿ ನಿಮ್ಗೆ ಮೆಚ್ಚುವಂತ ಸಿನಿಮಾ ಮಾಡಿದೀವಿ ಅನ್ನೋ ನಂಬಿಕೆಯಿಂದ, ಕಾನ್ಫಿಡೆಂಟ್ ಇಂದ ಇವತ್ತು ನಾನು ಇಲ್ಲಿದ್ದೀನಿ. ಈ ಸಿನಿಮಾ ಕೊಟ್ಟಂತ ನಮ್ಮ ನಿರ್ಮಾಪಕರು ಶರತ್ ಪ್ರಕಾಶ್ ಅವ್ರಿಗೆ ಮೊದಲನೇದಾಗಿ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಮರೆಯಕ್ಕಾಗಲ್ಲ. ಯಾಕಂದ್ರೆ ಮೊದಲನೇ ಸಿನಿಮಾ ಎಲ್ರಿಗೂ ಮೊದಲನೇದು ಅನ್ನೋದೇ ಒಂದು ವಿಶೇಷ. ಈ ಮೊದಲನೇ ಸಿನಿಮಾ ಕೊಟ್ಟಂತ ಶರತ್ ಅವ್ರಿಗೆ ಆ ದೇವ್ರು ಒಳ್ಳೇದ್ ಮಾಡ್ಲಿ. ತುಂಬಾ 16 ವರ್ಷ ಚಿತ್ರರಂಗದಲ್ಲಿ ಉಳಿಲಿ. ಇನ್ನು ದೊಡ್ಡ ದೊಡ್ಡ ಸಿನಿಮಾ ಇದೆ ಅಂತಲ್ಲ, ಇನ್ನು ದೊಡ್ಡ ದೊಡ್ಡ ನಿರ್ದೇಶಕರ ಕೆಳಗಡೆ ಅವ್ರು ಕೆಲಸ ಮಾಡ್ಲಿ, ಅವ್ರಿಗೆ ಒಳ್ಳೇದಾಗ್ಲಿ ಅಂತ ಅವ್ರನ್ನ ಕೇಳ್ಕೊಳ್ತಾ. ಸಿನಿಮಾ ಬಗ್ಗೆ ಹೇಳೋದಾದ್ರೆ ಸಿನಿಮಾದಲ್ಲಿ 3 ಸಾಂಗ್, 1 ಬಿಟ್ ಸಾಂಗ್ ಇದೆ. ಇಡೀ ಸಿನಿಮಾನ ನಾವು ಬೆಂಗಳೂರಲ್ಲಿ ಚಿತ್ರೀಕರಣ ಮಾಡಿದೀವಿ. ಯಾಕಂದ್ರೆ ಕತೆ ಡಿಮ್ಯಾಂಡ್ ಮಾಡಿದ್ದೆ ಅದು. ಅಂದ್ರೆ ನೀವು ಬೆಂಗಳೂರಲ್ಲಿ ಈ ಹೈವೇಲಿ ಹೋಗ್ತೀರಾ, ಆ ಒಳಗಡೆ ಒಂದಷ್ಟು ಏರಿಯಾಗಳಿದೆ. ಆ ಏರಿಯಾಗಳನ್ನ ಅಲ್ಲಿ ನಡೆಯುವಂತ ಒಂದಷ್ಟು ವಿಚಾರಗಳನ್ನ ಈ ಕತೆ ಮುಖಾಂತರ ನಾನು ಹೇಳೋದಕ್ಕೆ ನನಗೆ ತುಂಬಾ ಈ ಕತೆ ನನಗೆ ಸಹಕಾರ ಮಾಡಿಕೊಡ್ತು. ಹಾಗೆ ನಮ್ಮ ಚಿತ್ರದಲ್ಲಿ ಬರೋ ಪ್ರತಿ ಪಾತ್ರ ತುಂಬಾ ಮನಸ್ಸಲ್ಲಿ ಉಳಿಯುವಂತ ಪಾತ್ರಗಳಾಗುತ್ತೆ. ನಮ್ಮ ನಾಯಕ ನಕ್ಷತ್ರ ಆಗಿರ್ಬೋದು, ನಾಯಕಿ ಭೂಮಿ ಆಗಿರ್ಬೋದು. ಸೊ ಪ್ರತಿ ಪಾತ್ರ, ಪ್ರತಿ ಹೆಸರು, ಆ ಪಾತ್ರಕ್ಕಿಟ್ಟಿರೋ ಹೆಸರು ಕೂಡ ತುಂಬಾ ವಿಚಾರನ ಇಟ್ಕೊಂಡು ಈ ಕತೆ ಮಾಡಿದೀವಿ. ಒಂದು ಸೀನ್ ಮಿಸ್ ಮಾಡ್ಕೊಂಡ್ರೆ ಸಿನಿಮಾದಲ್ಲಿ ನಿಮ್ಗೆ ಕತೆ ಸ್ವಲ್ಪ ಆ ಕ್ರಿಟಿಕಲ್ ಹಂಗಿರುತ್ತೆ, ಬಟ್ ಒಂದು ಒಳ್ಳೆ ಮಜಾ ಕೊಡುತ್ತೆ. ಹೋಗ್ತಾ ನೀವು ತುಂಬಾ ನೆನಪುಗಳನ್ನ ಇಟ್ಕೊಂಡು ಹೋಗ್ತೀರಾ ಅನ್ನೋದಷ್ಟು ನಾನು ಹೇಳ್ಬೋದು. ಅದೇ ಇದು ನಾವು ಕತೆ ಶುರು ಮಾಡ್ಕೊಂಡಾಗ್ಲೇ ನಮ್ಗೇನ್ ಅನಿಸ್ತು ಅಂದ್ರೆ, ತುಂಬಾ ರೌಡೀಸ್ನ ನಾವು ಓದ್ತಾ ಇರ್ತೀವಿ, ಅವ್ರ ಬಗ್ಗೆ ತುಂಬಾ ಪತ್ರಿಕೆಗಳಲ್ಲಿ ಓದ್ತಾ ಇರೋದಿರ್ಬೋದು, ಎಲ್ಲಿಂದನೋ ಕೇಳಿರೋದಿರ್ಬೋದು. ಪ್ರತಿಯೊಬ್ರು ಅಂದ್ರೆ ಮೇಲೆ ಅವರೆಲ್ಲರೂ ಎಲ್ಲಿದ್ದಾರೆ ಅಂತ ನಾವು ಕತೆ ಬರ್ಕೊಂಡಾಗ ಅವರೆಲ್ಲರೂ ಸ್ಮಶಾನದಲ್ಲಿ ಇದ್ದಾರೆ. ಬಟ್ ಅದೇ ರೌಡಿಸಮ್ ಇಂದ ಸ್ಮಶಾನಕ್ಕೆ ಹೋದವರು ಈ ಟ್ರೈಲರ್ ಅಲ್ಲೂ ಬಂದಿದೆ. ರೌಡಿಸಮ್ ಇಂದ ಸ್ಮಶಾನಕ್ಕೆ ಹೋದವ್ರ ಬಗ್ಗೆ ನೀವು ಕೇಳಿರ್ತೀರಲ್ಲ, ನೋಡಿರ್ತೀರಾ. ಆದ್ರೆ ಸ್ಮಶಾನದಿಂದ ರೌಡಿಸಮ್ ಬಂದೋನ್ ಬಗ್ಗೆ ಏನಾದ್ರು ನಿಮ್ಗೆ ಗೊತ್ತಾ ಅಂತ ಒಂದು ವಿಚಾರ ಬಂದಾಗ ಅದು ಒಂದು ನಾಯಕನ ಪಾತ್ರ ಆಗಿರುತ್ತೆ. ಕತೆ ನಾನ್ ಲೀನಿಯರ್ ಅಂದ್ರೆ ಸುಮ್ಮನೆ ಒಂದ್ ಲೈನಲ್ಲಿ ಹೇಳಕ್ಕಾಗಲ್ಲ ಕತೆನ. ನೀವು ಸಿನಿಮಾ ನೋಡಿದಾಗ್ಲೇ ಪ್ರತಿ ಪಾತ್ರಗಳು ಯಾಕೆ ಬರುತ್ತೆ, ಆ ಪಾತ್ರ ಬಂದಾಗ ಕತೆ ಯಾವ ತಿರುವನ್ನು ತಗೊಳುತ್ತೆ, ಆತರ ತುಂಬಾ ಟ್ವಿಸ್ಟ್ಗಳಿದೆ ಕಥೆಯಲ್ಲಿ. ಒಂದು ಒಳ್ಳೆ ಸಿನಿಮಾ ಆಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಸೊ ನೀವು ನೋಡಿ ಖಂಡಿತ ಇಷ್ಟಪಡ್ತೀರಾ. ನಮ್ಮ ಹೀರೋ ಇದಾರಲ್ಲ, ಅವರ ಹೇರ್ ಸ್ಟೈಲು ಅದೆಲ್ಲ ಒಂದು ಮೇಕ್ ಓವರ್ ಮಾಡಿದ್ದೆ ಒಂದು ಲಯನ್ ತರ. ಅಂದ್ರೆ ನಮ್ಮ ಹೀರೋನ ಒಂದು ಲಯನ್, ಈ ನಮ್ಮ ನಾಯಕ ಏನಂದ್ರೆ ಒಂದು ವೆಫನ್ ಸರ್. ಅಂದ್ರೆ ಒಂದು ವೆಫನ್ ಅಂದ್ರೆ ಇಲ್ಲಿ ಅದನ್ನ ಬಳಸ್ಕೋತಾ ಇರೋ ವ್ಯಕ್ತಿಗಳೇ ಬೇರೆ ಇರ್ತಾರೆ. ಆ ವೆಫನ್ ಅಂದ್ರೆ ಅಂಡರ್ ವರ್ಲ್ಡ್ ಅಲ್ಲಿ ಆಗೋದೇ ಅದು. ಅಂದ್ರೆ ತುಂಬಾ ಹುಡುಗರನ್ನ ತುಂಬಾ ಯಾರೋ ಬಳಸ್ಕೋತಾ ಇರ್ತಾರೆ, ಇವರೆಲ್ಲ ಒಂದು ಅಸ್ತ್ರವಾಗಿರ್ತಾರೆ ಅಷ್ಟೇ ಅವ್ರಿಗೆ. ಅದೇ ತರ ಇದೊಂದು ಅಸ್ತ್ರ. ಸೊ ಈ ಅಸ್ತ್ರ ಏನಕ್ಕೆ ಏನು ಅಂದ್ರೆ ನನ್ಗೆ ತುಂಬಾ ಜನ ಬಂದ ಕೇಳಿದಾಗ ಇದೇನು ರೈಸರ, ಡ್ರಾಗರ, ಈ ಬಾಕುನ, ಈ ತರ ರೌಡಿಸಮ್ ಅಲ್ಲಿ ಏನೊಂದಷ್ಟು ಅಸ್ತ್ರಗಳ ಬಗ್ಗೆ ನಾವು ಮಾತಾಡ್ತೀವಿ ಅಂದಾಗ, ಇಲ್ಲ ಇದು ಯಾವ್ದು ಅಲ್ಲ, ನಮ್ಮ ಹೀರೋ ಬಂದ್ಬಿಟ್ಟು ಒಂದು 6 ಅಡಿ ಲಾಂಗು ಅಂತ. ಯಾಕಂದ್ರೆ ನಾವೆಲ್ಲ ದರ್ಶನ್ ಸರ್ನ, ಸುದೀಪ್ ಅಣ್ಣನ ಸಿನಿಮಾಗಳು ನೋಡ್ತಾ ಬೆಳೆದವರು, ಅವ್ರಿಗೆ ವಿಜಿಲ್ ಹೊಡ್ಕೊಂಡು ಅವರ ಚಿತ್ರಗಳು ನೋಡ್ತಾ ಬೆಳೆದವರು. ಅವಾಗಿಂದಲೂ 6 ಅಡಿ ಕಟ್ಔಟ್ ಅನ್ನೋದು ಅದೊಂದು ಟ್ರೆಂಡ್ ನಮ್ಮ ಕನ್ನಡದಲ್ಲಿ. ಇಲ್ಲಿಂದ ನಾವು ಇನ್ನೇನೋ ಒಂದು ಪ್ರಯತ್ನ ಪಡೋಣ ಅಂದಾಗ ನಮ್ಮ ಹೀರೋ ಕೂಡ 6.2 ಇದ್ರು ಆಯ್ತು. ಹಂಗಾಗಿ ನಾನು ಇಲ್ಲಿ 6 ಅಡಿ ಲಾಂಗು ಅಂತ ಒಂದು ಹಾಡ್ನ ಕೂಡ ಇಲ್ಲಿ ಬರ್ಕೊಂಡಿದ್ದೀನಿ. ಅದೇ ಒಂದು ಲಯನ್ ತರ ನಮ್ಮ ಹೀರೋನ ಆ ಹೇರ್ ಸ್ಟೈಲು, ಅವರ ಅಪಿಯರೆನ್ಸ್ ಹಂಗಿದೆ. ಅಂದ್ರೆ ಸಿನಿಮಾದಲ್ಲಿ ಅವ್ರ ಇದೇ ಹಂಗಿದೆ. ನಿಮ್ಗೆ ತುಂಬಾ ಇಷ್ಟ ಆಗುತ್ತೆ. ತುಂಬಾ ಹಿಂದೆ ನೋಡಿದ್ರೆ ಶಂಕರಣ್ಣಂದು ಒಂದು ಹೊಸ ಜೀವನ ಅಂತ ಒಂದು ಸಿನಿಮಾ ಬಂದಿತ್ತು. ಸೊ ಅದಾದ್ಮೇಲೆ ನೋಡಿದ್ದು ಅದೇ ತರದ ಒಂದು ಮಾಸ್ ಎಲಿಮೆಂಟ್ ಒಂದು ಸಬ್ಜೆಕ್ಟ್ ಅಂದ್ರೆ ಓಂ ಸಿನಿಮಾ. ಶಿವಣ್ಣ ಫಸ್ಟ್ ಲಾಂಗ್ ಹಿಡಿದಿದ್ದು, ಆಮೇಲೆ ದರ್ಶನ್ ಸರ್ ಕರಿಯಾ ಸಿನಿಮಾಲಿ. ಈ ತರದ ಒಂದಷ್ಟು ಹೀರೋಗಳು ಲಾಂಗ್ ಹಿಡಿಯೋದು ನೋಡುವಾಗ ಮೊನ್ನೆ ಟಗರು ಸಿನಿಮಾಲಿ ಸೂರಿ ಸರ್ ಒಂದು ಶಿವಣ್ಣಿಗೆ ಒಂದು ಫಿಂಗರ್ ಅಲ್ಲಿ ಲಾಂಗ್ ಹಿಡಿಸ್ಬಿಟ್ರು. ಲೈಕ್ ಆ ತರದೇನೋ ಅಂದ್ರೆ ಇಡೀ ಸಿನಿಮಾ ಟೈಟ್ಲಿಂದ ಹಿಡಿದು ಪ್ರತಿ ವಿಭಾಗದಲ್ಲೂ ಒಂದು ವಿಭಿನ್ನವಾಗಿ ಏನೋ ಟ್ರೈ ಮಾಡೋಣ ಅನ್ಕೊಂಡಾಗ ನಮ್ಮ ಸಿನಿಮಾಲಿ ನಮ್ಮ ನಾಯಕಂಗೆ ಲಾಂಗ್ ಶೋಲ್ಡರ್ ಇಂದ ಓಪನ್ ಮಾಡೋದು ಒಂದು ಸುಮ್ಮನೆ ಅದೊಂದು ವಿಚಾರ ಬಂತು. ಹಿಂಗ್ ಮಾತಾಡಿದ್ವಿ. ಎಲ್ಲದಕ್ಕಿಂತ ಮುಖ್ಯ ಏನಾಗುತ್ತೆ ಅಂದ್ರೆ ಟೈಟ್ಲು ವಿಭಿನ್ನ, ಇಲ್ಲ ಇನ್ನೇನೋ ಒಂದು ಮಾಡ್ತೀವಿ, ಏನೋ ಅನ್ಕೋತೀವಿ ಅನ್ಕೊಂಡ್ರೆ ಅದೆಲ್ಲಾನು ಒಂದು ಸಪೋರ್ಟ್ ಮಾಡೋಂತ ನಿರ್ಮಾಪಕರು ಸಿಗ್ಬೇಕು. ಮೈನ್ ನಿರ್ಮಾಪಕರು ಸಿಗ್ದಾಗ್ಲೇ ಏನೇ ಒಂದು ಹೊಸ ತರ ಆಗೋದಕ್ಕೆ ಸಾಧ್ಯ. ಅದಕ್ಕೆ ಟ್ರೈಲರ್ ಅಲ್ಲಿ ತುಂಬಾ ಕಡೆ ಅದನ್ನ ಯೂಸ್ ಮಾಡಿದೀವಿ, ಅದನ್ನ ಟ್ರೈ ಮಾಡಿದೀವಿ. ಎಸ್ ಸರ್, ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶರತ್ ಪ್ರಕಾಶ್ ಅಂತ. ಈ ಸ್ಟಾರ್ ಸಿನಿಮಾ ಪ್ರೊಡ್ಯೂಸರ್ ನಾನೇ, ಹೀರೋಗ್ ನಾನು ಆಕ್ಟ್ ಮಾಡಿದ್ದೀನಿ. ಸೊ ಡೈರೆಕ್ಷನ್ ಬಂದು ವಿಜಯ್ ಸೂರ್ಯ ಅಂತ ಮಾಡಿದ್ದಾರೆ. ಸೊ ಇವಾಗ ತಾನೇ ಟ್ರೈಲರ್ ಲಾಂಚ್ ಮಾಡಿದೀವಿ. ಇದು ನೋಡಿ ಒಳ್ಳೆ ಪಾಸಿಟಿವ್ ರೆಸ್ಪಾನ್ಸ್ ಮಾಡಿದ್ದಾರೆ. ತುಂಬಾ ಖುಷಿ ಆಗಿದೆ. ನಾನು ಆಡಿಯನ್ಸ್ ಹತ್ರ ಅದೇ ರಿಕ್ವೆಸ್ಟ್ ಮಾಡೋದು, ನೀವು ಬಂದು ಒಂದ್ಸತಿ ಸಿನಿಮಾ ನೋಡಿ ಥಿಯೇಟರ್ ಅಲ್ಲಿ. ಖಂಡಿತ ಡೆಫಿನೆಟ್ ಆಗಿ ಎಂಟರ್ಟೈನ್ಮೆಂಟ್ ಅಂತೂ ನಿಮಗೆ ಸಿಗುತ್ತೆ. ಯಾಕಂದ್ರೆ ನಾವು ಯಾವ್ದೋ ಮೆಸೇಜ್ ಇಟ್ಕೊಂಡು ಸಿನಿಮಾ ಮಾಡಿಲ್ಲ, ಎಂಟರ್ಟೈನ್ ಮಾಡ್ಬೇಕಂತಾನೆ ಇಂಪಾರ್ಟೆನ್ಸ್ ಕೊಟ್ಟು ಸಿನಿಮಾ ನಮ್ಮ ಸ್ಕ್ರೀನ್ ಪ್ಲೇ ಮಾಡಿದೀವಿ. ಬೆಂಗಳೂರಲ್ಲೇ ಎಲ್ಲ ಲೋಕಲ್ ಶೂಟ್ ಮಾಡಿದೀವಿ. ಅಂದ್ರೆ ನಮ್ಮ ಸಬ್ಜೆಕ್ಟ್ಗೆ ತುಂಬಾ ಆಪ್
ಆಪ್ಟ್ ಆಗಿರುವಂಥದ್ದು ಸ್ಲಮ್ ಸಂಧಿ ಏರಿಯಾ ಒಂಥರ ರಾ ಏರಿಯಲ್ಲೇ ಮಾಡಿದ್ವಿ. ಯಾಕಂದ್ರೆ ನಮ್ಮ ಸ್ಕ್ರಿಪ್ಟ್ ಹಂಗೇನೆ ಡಿಮ್ಯಾಂಡ್ ಮಾಡ್ತಿತ್ತು ಸ್ಕ್ರೀನ್ ಪ್ಲೇಗೆ. ಸೊ ತುಂಬಾ ಚೆನ್ನಾಗಿ ಮಾಡಿದೀವಿ ಅಂತ ನಾವು ಅನ್ಕೊಂಡಿದೀವಿ. ನನಗೆ ಯಾವಾಗಲೂ ನಿಮ್ ಬ್ಲೆಸ್ಸಿಂಗ್ ಬೇಕು. ನಾನು ಯಾವಾಗಲೂ ಎಲ್ಲರ ಹತ್ರ ಅದೇ ಕೇಳ್ತಿರ್ತೀನಿ. ನಮ್ದು ಸಿನಿಮಾ ನಾನು ಎಲ್ಲೂ ಕಷ್ಟಪಟ್ಟು ಸಿನಿಮಾ ಮಾಡಿದೆ ಅಂತ ಹೇಳ್ಕೊಳ್ಳೋದಿಲ್ಲ, ಇಷ್ಟಪಟ್ಟು ಸಿನಿಮಾ ಮಾಡಿದೀವಿ. ಹೌದು, ನಾವೇನೋ ಆಗ್ಬೇಕಂದಾಗ ಕಷ್ಟನೂ ಪಡಬೇಕು, ಇಷ್ಟನೂ ಪಡಬೇಕು. ಬಟ್ ಕಷ್ಟ ನನ್ಗೇನು ಹೇಳ್ಕೊಳಕ್ ಇಷ್ಟಪಡಲ್ಲ. ಖುಷಿಯಿಂದನೇ ಕೆಲಸ ಮಾಡಿದೀವಿ. ನಮ್ಮ ಎಂಟೈರ್ ಟೀಮ್ನು ತುಂಬಾ ಖುಷಿಯಿಂದ ಕೆಲಸ ಮಾಡಿದೀವಿ. ಒಳ್ಳೆ ಎಂಥೂಸಿಯಾಸಮ್ ಅಲ್ಲಿ ಜೋಶಲ್ಲೇ ಕೆಲಸ ಮಾಡಿದೀವಿ ಎಲ್ಲರೂ. ಹಂಗೆ ಯಾಕಂದ್ರೆ ಪ್ರತಿಯೊಬ್ಬರು ನಮ್ಮ ಟೀಮಲ್ಲಿ ಆ ಥರ ಎನರ್ಜಿ ಇತ್ತು, ಅಷ್ಟು ಚೆನ್ನಾಗಿ ಕೆಲಸ ಮಾಡ್ತಿದ್ರು. ಸಿನಿಮಾ ಮಾಡಿ ಮುಗಿಸ್ಬಿಡ್ತೀವಿ. ಇದೇ ನೆಕ್ಸ್ಟ್ ವೀಕ್ Feb 13 ಸಿನಿಮಾ ನಿಮ್ಮ ಮುಂದೆ ಬರ್ತಿದೆ. ಡೆಫಿನೆಟ್ ಆಗಿ ನಾನು ಮತ್ತೆ ನಿಮ್ಮ ಹತ್ರ ಅದೇ ರಿಕ್ವೆಸ್ಟ್ ಮಾಡೋದು, ಸಿನಿಮಾ ಒಂದ್ಸತಿ ಬಂದು ನೀವು ತಲೆಯಲ್ಲಿ ಏನು ಇಟ್ಕೊಂಬಿಡಿ, ಬ್ಲಾಂಕ್ ಆಗಿ ಬಂದು ಸಿನಿಮಾ ಒಂದ್ಸತಿ ನೋಡಿ. ಡೆಫಿನೆಟ್ ಆಗಿ ನಿಮ್ಗೆ ಆ ಮ್ಯೂಸಿಕ್ ಇರ್ಬೋದು, ಸಾಂಗ್ ಇರ್ಬೋದು, ಆ ಎಂಟೈರ್ ಸ್ಕ್ರೀನ್ ಪ್ಲೇ ಇರ್ಬೋದು, ನೀವು ಇಷ್ಟಪಟ್ಟೇ ಪಡ್ತೀರಾ. ಮತ್ತೆ ನಿಮ್ಗೆ ಒಂದ್ಸತಿ ಸಿನಿಮಾ ನೋಡಿದ್ರೆ ಡೆಫಿನೆಟ್ ಆಗಿ ನಿಮ್ಗೆ ಅರ್ಥ ಆಗಲ್ಲ ಸಿನಿಮಾನ. ನೀವು ಇನ್ನೊಂದ್ಸತಿ ಸಿನಿಮಾ ನೋಡ್ಲೇಬೇಕು ಬಂದು, ಅವಲೇ ನಿಮ್ಗೆ ಕ್ಲಾರಿಟಿ ಸಿಗೋದು. ಯಾಕಂದ್ರೆ ಒಂದ್ ಸ್ವಲ್ಪ ಒಳಗಡೆ ಟ್ವಿಸ್ಟೆನ್ಸ್ ತುಂಬಾ ಇರೋದ್ರಿಂದ ನಿಮ್ಗೆ ಅಷ್ಟು ಅರ್ಥ ಆಗಿರಲ್ಲ. ಇನ್ನೊಂದ್ಸತಿ ಬಂದು ಸಿನಿಮಾ ನೋಡ್ಬೇಕು, ನಿಮ್ಗೆ ಕ್ಲಾರಿಟಿ ಸಿಗುತ್ತೆ. ಡೆಫಿನೆಟ್ ಆಗಿ ನೀವು ಒಂದ್ಸತಿ ಬಂದು ಕೂತ್ಕೊಂಡು ಸಿನಿಮಾ ನೋಡಿದ್ರೆ ನಾನು ಹೇಳ್ತೀನಿ ಅಂದ್ರೆ ಅದು ನಂಗೆಲ್ಲ ಕಾನ್ಫಿಡೆನ್ಸ್ ಇದೆ, ನೀವು ಮತ್ತೆ ಇನ್ನೊಂದ್ಸತಿ ಬಂದು ಸಿನಿಮಾ ನೋಡ್ತೀರಾ. ಯಾಕಂದ್ರೆ ಅವಾಗಲೇ ನಿಮ್ಗೆ ಕ್ಲಾರಿಟಿ ಸಿಗೋದು, ಓಕೆ ಇಷ್ಟು ಟ್ವಿಸ್ಟ್ ಇದೆಯಾ ಸಿನಿಮಾದಲ್ಲಿ ಅಂತ ಅರ್ಥ ಆಗುತ್ತೆ. ಸೊ ಮತ್ತೊಮ್ಮೆ ನಾನು ನಿಮ್ಮ ಹತ್ರ ಅದೇ ರಿಕ್ವೆಸ್ಟ್ ಮಾಡ್ತೀನಿ, ಯಾವಾಗಲೂ ಎಲ್ಲ ಕಡೆ ಅದೇ ಹೇಳ್ತಿರ್ತೀನಿ, ನಿಮ್ಮ ಸಪೋರ್ಟೇ ನಮಗೆ ಮೋಟಿವೇಶನ್. ನೀವು ಸಪೋರ್ಟ್ ಮಾಡ್ತೀರಾ ಅಂದ್ರೆ ಇವಾಗ ಇದೊಂದೇನೋ ಪ್ರಾರಂಭ ಮಾಡಿದ್ವಿ ನನ್ನ ಪ್ರೊಡಕ್ಷನ್ ಇಂದ. ನೆಕ್ಸ್ಟ್ ಹಿಂಗೆ ಇನ್ನ ದೊಡ್ಡ ಸಿನಿಮಾಗಳು ಮಾಡ್ಬೇಕಂತ ಆಸೆ ಇಟ್ಕೊಂಡಿದ್ದೀನಿ ನಾನು. ಅದಕ್ಕೆ ನಿಮ್ಮ ಸಪೋರ್ಟ್ ಬೇಕು, ಅದೇ ಮೋಟಿವೇಶನ್ ನಮಗೆ. ಸೊ ದಯವಿಟ್ಟು ನಿಮ್ಮ ಸಪೋರ್ಟ್ ಮಾಡಿ, ನಿಮ್ಮ ಸಪೋರ್ಟ್ ಇರ್ಬೇಕು ನನಗೆ. ನಿಮ್ಮ ಸಪೋರ್ಟೇ ನಮ್ಗೆ ಇನ್ನೊಂದು ಹೆಜ್ಜೆ, ಒಂದೊಂದು ಸ್ಟೆಪ್ ಇಡೋಕ್ಕೂ ಅದು ಮೋಟಿವೇಶನ್ನೇ. ಸೊ ಖಂಡಿತ ಎಲ್ಲರೂ ಬನ್ನಿ. ರಿಕ್ವೆಸ್ಟ್ ಮಾಡೋದೇ ಸಿನಿಮಾ ನೋಡಿ ನಮ್ಮ ಎಲ್ಲ ಟೀಮಿಗೂ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಅಂಡರ್ ವರ್ಲ್ಡ್ ಇರೋರು ಸೊ ಏನೋ ಅವ್ರು ಏನೇನೋ ಟೂಲ್ಸ್ ಅಲ್ಲಿ ಇಟ್ಕೊಂಡಾಗ ಸ್ವಲ್ಪ ಎಲ್ಲ ಮುಚ್ಕೊಂಡು ಅಂದ್ರೆ ಅದು ಕವರ್ ಮಾಡ್ಕೊಂಡು ಓಡಾಡಿರ್ತಾರೆ. ಸೊ ಇದು ಒಂದು ಅದೇ ತರ ಕಾನ್ಸೆಪ್ಟ್. ಅಂದ್ರೆ ಇಲ್ಲಿ ಹೀರೋ ಇಟ್ಕೊಂಡಿರಲ್ಲ ಮುಚ್ಚು, ಹೀರೋ ಜೊತೆ ಅವನ ಒಬ್ಬ ಸ್ನೇಹಿತ ಇರ್ತಾನೆ, ಅಂದ್ರೆ ಒಂದು ಪಕ್ಕ ಸ್ನೇಹಿತ, ಅವನು ಜೊತೆಗಿರ್ತಾರೆ, ಅಷ್ಟು ಕ್ಲೋಸ್ ಇರ್ತಾರೆ, ಒಂದು ಒಳ್ಳೆ ಆಪ್ತರ ಆಗಿರ್ತೀವಿ. ಸೊ ಅವ್ನು ಯಾವಾಗಲೂ ಸೇಫ್ಟಿಗೆ ಇಟ್ಕೊಂಡಿರ್ತಾನೆ. ಸೊ ಏನಾದರೂ ಫೈಟ್ ಸಂದರ್ಭ ಬಂದಾಗ ಅವನು ಆ ಮಚ್ಚ ಆ ಥರ ರಿಲೀಸ್ ಮಾಡ್ತಾನೆ ಸರ್. ಹಂಗಾಗಿ ಅದೊಂದು ಚೆನ್ನಾಗಿ ವರ್ಕೌಟ್ ಆಗಿದೆ ಆ ಥರ ಸಿನಿಮಾ. ಸ್ಕ್ರೀನ್ ಪ್ಲೇ ಮಾಡ್ತಾನೆ ನಮ್ಮ ಡೈರೆಕ್ಟ್ರು, ಹಿಂಗೆ ಮಾಡ್ಬೇಕಂತ ಮಾಡಿದರೆ. ಸೊ ಎಲ್ಲರೂ ಹಂಗೆ ಚೆನ್ನಾಗಿ ಮಾಡಿದ್ರೆ ಎಲ್ಲ ಆರ್ಟಿಸ್ಟ್ಗಳು ಅಂತ ಅನ್ಕೊಂತೀನಿ ಸರ್. ಸೊ ಅದೇ 3 ಸಾಂಗ್ ಇದೆ, ಒಂದು ಬಿಟ್ ಸಾಂಗ್ ಬರುತ್ತೆ. ಆ ಫೈಟ್ ಅಂದ್ರೆ ನಾವೆಲ್ಲೂ ಫೈಟ್ನ ಬೇರೆ ಸಿನಿಮಾಗಳ ಥರ ಬಿಲ್ಡಪ್ಸ್ ಇಲ್ಲ, ಹೈಪ್ ಇಲ್ಲ, ಯಾವುದೇ ಹೊಡೆದ್ರೆ ಹೈಟ್ ಇಂದ ಬೀಳೋದು ಅವೆಲ್ಲ ಏನು ಇಲ್ಲ. ನ್ಯಾಚುರಲ್ ಆಗಿ ಯಾರೋ ಜಗಳ ಆಡಿದ್ರೆ ಹೆಂಗೆ ಹೊಡೆದಾಡ್ಕೊಂಡು ಬೆಳೆದಾಡ್ಕೊಂಡು ಬೀಳ್ತಾರೋ ಅದೇ ತರ ಸಿನಿಮಾ ಮಾಡಿದ್ವಿ. ನಮ್ಮ ಕಾನ್ಸೆಪ್ಟೇ ಅದು. ಇದು ಎಲ್ಲೂ ಬಿಲ್ಡಪ್ಸ್ ಇರ್ಬೋದು, ನಮ್ಮ ಡೈರೆಕ್ಟರ್ ಅವಳೇ ಹೇಳ್ಬಿಟ್ಟಿದ್ದೀನಿ, ಎಲ್ಲೂ ಬಿಲ್ಡಪ್ಸ್ ಇರ್ಬೋದು ವಿಜಿ, ಸಿನಿಮಾ ನ್ಯಾಚುರಲ್ ಆಗಿ ಹೋಗ್ಬೇಕು ಅಂತಂಗೆ. ಸೊ ಹಂಗೆ ನ್ಯಾಚುರಲ್ ಆಗಿ ಏನು ರಾಗೆ ಎಷ್ಟು ತರಬೇಕು ಅಷ್ಟು ತಂದಿದ್ದೀವಿ. ಇನ್ನು ಮಿಕ್ಕಿದೆಲ್ಲ ನಿಮಗೆ ಬಿಟ್ಟಿದ್ದೀನಿ ಅಷ್ಟೇ. ಸ್ಟಂಟಲ್ಲಿ ಫೈಟ್ ಅಂತ ನಾವು ಯಾವುದು ಬಿಲ್ಡಪ್ಸ್ ಇಲ್ದಿರೋದ್ರಿಂದ ನಾವೇ ಕೊರಿಯೋಗ್ರಾಫ್ ಮಾಡ್ಕೊಂಡಿದ್ದೀವಿ. ನಮ್ಮ ಡೈರೆಕ್ಟರ್ ಇರ್ಬೋದು, ನಾನಿರ್ಬೋದು, ಒಂದಷ್ಟು ಪ್ಲಾನ್ಸ್ ಮಾಡಿ ಮಾಡ್ಕೊಂಡಿದ್ದೀವಿ. ಫ್ಯೂಚರಲ್ಲಿ ಆ ಥರ ಇದ್ದಾಗ ಆಬ್ವಿಯಸ್ಲಿ ಕೊರಿಯೋಗ್ರಾಫರ್ ಸ್ಟಂಟ್ ಬೇಕಾದ್ರೆ ಖಂಡಿತ ಫೈಟ್ ಮಾಸ್ಟರ್ ಕರೆಸ್ತೀವಿ. ಈಗ ಸಬ್ಜೆಕ್ಟ್ ಏನು ಡಿಮ್ಯಾಂಡ್ ಮಾಡಿಲ್ಲ, ಯಾಕಂದರೆ ನಾವೆಲ್ಲೂ ಐಪ್ಸ್ ಕೊಡ್ತಾ ಇದ್ರಿಂದ ಹೀರೋಗೆ ಬರೀ ಏನು ನಾರ್ಮಲ್ ಆಗಿ ಒಬ್ಬ ರೌಡಿ ಹೆಂಗಿರ್ತಾನೋ ಆ ಥರನೇ ತೊಗೊಂಡು ಬಂದ್ರಿಂದ. ಸೊ ನಮಗೇನು ಕಂಪೋಸರ್ ಬೇಕಂತ ಅನಿಸಿಲ್ಲ ಫೈಟ್ ಮಾಸ್ಟರ್. ಸೊ ಖಂಡಿತ ಎಲ್ಲರೂ ಬನ್ನಿ. ರಿಕ್ವೆಸ್ಟ್ ಮಾಡೋದೇ ಸಿನಿಮಾ ನೋಡಿ ನಮ್ಮ ಎಲ್ಲ ಟೀಮಿಗೂ ಬ್ಲೆಸ್ಸಿಂಗ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಓಕೆ, ಥ್ಯಾಂಕ್ ಯು. ಹಾಯ್, ಹೆಲೋ, ನಮಸ್ಕಾರ. ನನ್ನ ಹೆಸರು ರಜತ ರಕ್ಷಾ. ನಾಯಕಿಯಾಗಿ ನಟಿಸಿರುವಂತಹ ನನ್ನ ಮೊದಲನೆಯ ಚಿತ್ರ. ಇದನ್ನ ನಕ್ಷತ್ರ ಅಂತಿರೋ ಅಥವಾ ಸ್ಟಾರ್ ಅಂತಿರೋ ಅದೆಲ್ಲ ಆಡಿಯನ್ಸ್ ನಿಮಗೆ ಬಿಟ್ಟಿರೋದು. Feb 13 ನಮ್ಮ ಸಿನಿಮಾ ಥಿಯೇಟರ್ ಬರ್ತಿದೆ. ಅದನ್ನ ನೋಡಿ ಟೈಟಲ್ ನ ನೀವು ನಿಮ್ ಇಷ್ಟ ಬಂದಾಗ ನೀವು ಕರಿಬಹುದು. ಸೊ ಎಲ್ಲಾ ಸಿನಿಮಾದಲ್ಲಿ ಟೈಟಲ್ ನ ನಾವಿಟ್ಬಿಟ್ಟು ನಾವು ಹೇಳ್ತೀವಿ ಇದೇ ಟೈಟಲ್, ನೀವು ಇದನ್ನೇ ಕರಿಬೇಕು ಅಂತ. ಬಟ್ ನಮ್ಮ ಸಿನಿಮಾದಲ್ಲಿ ಹಾಗೆಲ್ಲ ನಿಮ್ ಇಷ್ಟ ಬಂದಾಗ ನೀವು ಟೈಟಲ್ ನ ಕರ್ಕೊಬಹುದು. ಕನ್ನಡ, ಇಂಗ್ಲಿಷ್ ನಿಮ್ಗೆ ಬಿಟ್ಟಿದ್ದು. ನಮ್ಮ ಸಿನಿಮಾದ ಬಗ್ಗೆ ಒನ್ ಲೈನ್ ಹೇಳೋದಾದ್ರೆ, ನಮ್ಮ ಸಿನಿಮಾ ಬಗ್ಗೆ ನಿಮ್ಗೆ ಜಾಸ್ತಿ ಪ್ಯಾರಾಗ್ರಾಫ್ ಗಟ್ಲೆ ಎಲ್ಲ ಮಾತಾಡೋದಕ್ಕಿಂತ ಒಂದ್ ಸಿಂಪಲ್ ಆಗಿ ಹೇಳ್ಬಿಡ್ತೀನಿ. ಹೊರಗಡೆ ಫುಲ್ ಮಾಸು, ಒಳಗಡೆ ಸೂಪರ್ ಹಾರ್ಟು. ಥಿಯೇಟರ್ ಬಂದು ಸಿನಿಮಾ ನೋಡಿ ತಿಂತ ಸ್ವೀಟು, ಕಣ್ಣಿಗೆ ಮಿಸ್ಸೇ ಇಲ್ಲೇ ಸಿಗತ್ತೆ ಟ್ರೀಟು. ಆಡಿಯನ್ಸ್ ಗಳೇ ನೀವೇ ನಮ್ಮ ಸ್ವೀಟ್ ಹಾರ್ಟು. ಸೊ ಈ ಓವರ್ ಆಲ್ ನಟನೆಯಿಂದ ಹಿಡಿದು ಕಂಪ್ಲೀಟ್ ಓವರ್ ಪ್ಯಾಕೇಜ್ ಇದೆ ನಮ್ಮ ಸಿನಿಮಾದಲ್ಲಿ. ನಾನು ಹೇಳ್ದಾಗೆ ಖಾರ ಬೂಂದಿ ಅಲ್ಲ, ಇದು ಮಿಕ್ಸ್ಚರ್. ನಿಮ್ಗೆ ಕಡಲೆಕಾಯಿ ಸಿಗತ್ತೆ, ಅದು ಇದು ಎಲ್ಲಾನು ಸಿಗತ್ತೆ. ಎಂಜಾಯ್ ಮಾಡಿ ನೋಡುವಂತಹ ಸಿನಿಮಾ. ಕೇವಲ ಹೊಡಿ ಬಡಿ ಮಚ್ಚು ಲಾಂಗ್ ಅಲ್ಲ, ಅಪ್ಪ ಮಗಳು ಬಾಂಧವ್ಯ ಅಲ್ಲ, ಪ್ರೀತಿ ಅಲ್ಲ, ಇನ್ನೇನು ಅದನ್ನ ನೀವು ಸಿನಿಮಾದಲ್ಲಿ ನೋಡಿ. ಸೊ ಈ ತರ ತುಂಬಾ ಟ್ವಿಸ್ಟ್ ನಮ್ಮ ಸಿನಿಮಾದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ನಮ್ಮ ಸಿನಿಮಾ 3 hours ನಿಮಗೆ ಬೋರಿಂಗ್ ಮಾಡ್ತಲ್ಲ, ಕಮ್ಮಿ ಒಂದು ಟೈಮಲ್ಲಿ ಕಂಪ್ಲೀಟ್ ಮನೋರಂಜನೆಯನ್ನ ಕೊಡತ್ತೆ ಅಂತ ನಾನು ಹೇಳ್ತೀನಿ. ಇದು ಯಾವುದೇ ಒಂದು ತಂದೆ ತಾಯಿ ನೋಡುವಂತಹ ಸಿನಿಮಾ ಅಥವಾ ರೌಡಿಗಳೇ ನೋಡುವಂತಹ ಸಿನಿಮಾ, ಈ ತರ ಯಾವುದೇ ಒಂದು ಇಂಟೆನ್ಷನ್ ಇಟ್ಕೊಳ್ಳದೆ ಮಾಡಿರುವಂತಹ ಸಿನಿಮಾ ಸರ್. ಎಲ್ಲರೂ ಬಂದು ಥಿಯೇಟರ್ಗೆ ಸಿನಿಮಾ ನೋಡಿ, ಎಲ್ಲರೂ ಖಂಡಿತವಾಗೂ ಇಷ್ಟ ಆಗುತ್ತೆ. ಇಷ್ಟ ಆಗಿಲ್ಲ ಅಂತಾನೆ ಮತ್ತೆ ಹೇಳಿ ನಾವು ಹೊಸ ಪ್ರಯತ್ನ ಮಾಡ್ತೀವಿ, ಅದಕ್ಕೂ ಒಂದು ಸಪೋರ್ಟ್ ಮಾಡಿ. ನಮ್ಮ ಸಿನಿಮಾದಲ್ಲಿ ಒಟ್ಟು 3 ಸಾಂಗ್ಸ್ ಇದೆ. ಒಂದು ಬಿಟ್ ಸಾಂಗ್ಸ್ ಇದೆ, ಒಂದು ಲವ್ ಸಾಂಗ್ ಇದೆ. ಖಂಡಿತವಾಗಿಯೂ ಎಲ್ರಿಗೂ ಇಷ್ಟ ಆಗುತ್ತೆ. ಎಷ್ಟೊಂದು ಜನ ಕೇಳಿದ್ರು ನಮ್ಮ ಸಾಂಗಲ್ಲಿ ಏನೇನೋ ಪದ ಬೆಳೆಸಿದೀವಿ ಅಂತ ಹೇಳ್ಬಿಟ್ಟು, ಮೇಡಮ್ ಇದು ಅವ್ರ ಸ್ಟೋರಿನಾ ಅಂತ ನನ್ನ ತುಂಬಾ ಜನ ಕೇಳಿದ್ರು. ಬಟ್ ಇಲ್ಲಿ ಯಾವುದೋ ಒಬ್ಬ ವ್ಯಕ್ತಿನ ಇಟ್ಕೊಂಡು ಮಾಡಿರುವಂತಹ ಸಿನಿಮಾ ಅಲ್ಲ. ಯಾಕಂದ್ರೆ ನಾವು ಒಬ್ಬ ವ್ಯಕ್ತಿ ಅಂತ ಇಟ್ಕೊಂಡಾಗ ಅದು ಅವ್ರದ್ದು ಕಥೆಯಾಗಿ ಹೋಗ್ಬಿಡುತ್ತೆ. ಯಾಕಂದ್ರೆ ಈ ರೌಡಿಸಮ್ ಅಂದಾಗ ಅಥವಾ ಒಂದು ಸಿನಿಮಾ ಮಾಡುವಾಗ
ಪ್ರತಿಯೊಂದನ್ನು ನಾವು ಮನಸ್ಸಲ್ಲಿ ಇಟ್ಕೊಬೇಕಾಗತ್ತೆ. ಪ್ರತಿಯೊಬ್ಬರ ಜೀವನದಲ್ಲೂ ಒಂದೊಂದು ಎಲಿಮೆಂಟ್ಸ್ನ ಇಳ್ಕೊಂಡು ಮಾಡಿರುವಂತಹ ಸಿನಿಮಾ ಇದು. ನಾನು ಅವಾಗಲೇ ಎಲ್ಲೋ ಹೇಳ್ದ ಹಾಗೆ ಈ ಹುಡುಗರು ಏನು ಮಾಡ್ತಾರೆ ಅಂತಂದರೆ, ಒಂದು ಟೀನೇಜ್ ಅಂತ ಬಂದಾಗ, ಬಿಸಿ ರಕ್ತ ಅಂತ ಅಂದಾಗ ರೌಡಿಸಮ್ಗೆ ಈಸಿಯಾಗಿ ಇಳ್ಕೊಂಡ್ಬಿಡ್ತಾರೆ. ಸೊ ಇವ್ರನ್ನ ಕಾಯೋದಕ್ಕೆ ಅಥವಾ ಅವ್ರನ್ನ ನೆನೆಸ್ಕೊಂಡು ಬೇಜಾರು ಮಾಡ್ಕೊಳ್ಳೋದಕ್ಕೆ ಫ್ಯಾಮಿಲಿ ಅಂತ ಇರುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಹೀರೋಗೆ ಫ್ಯಾಮಿಲಿನೇ ಇರಲ್ಲ, ಅಪ್ಪ ಅಮ್ಮನೇ ಇರಲ್ಲ. ಸೊ ಅವನಿಗೆ ಯಾರು ಬೇಜಾರು ಮಾಡ್ಕೋತಾರೆ, ಅವ್ನಿಗೇನಾದರೂ ಆದರೆ ಯಾರು ನೋವು ತೊಗೊತಾರೆ. ಆ ಪಾತ್ರನ ನಾನು ಮಾಡಿದ್ದೀನಿ ಈ ಸಿನಿಮಾದಲ್ಲಿ. ಸೊ ಹೀರೋಯಿನ್ ಅಂದಿದ ತಕ್ಷಣ ಬರ್ತಾರೆ, ಪ್ರೀತಿ ತೋರಿಸ್ತಾರೆ, ಅಷ್ಟೇನಾ? ನನ್ನ ಸಿನಿಮಾದಲ್ಲಿ ನೀವು ಅದಕ್ಕಿಂತ ಜಾಸ್ತಿ ಎಕ್ಸ್ಪೆಕ್ಟ್ ಮಾಡ್ಬೋದು. ನಾನು ಅವಾಗಲೇ ಹೇಳಿದಾಗೆ ಹುಡುಗರು ತುಂಬ ಬಂಡೆ ಇದ್ದಂಗೆ ಕಾಣಿಸ್ಕೊತಾರೆ, ಈ ಮಚ್ಚು ಲಾಂಗ್ ಇಟ್ಕೊಂಡಿರೋ ಹುಡುಗರು. ಬಟ್ ಅವರು ತಾನು ಪ್ರೀತಿ ಮಾಡೋ ಹುಡುಗಿ ಮುಂದೆ ಬೆಣ್ಣೆ ಥರ ಕರು ಹೋಗ್ತಾರೆ. ಅದನ್ನು ತುಂಬ ಜನ ಡಿಸ್ಅಡ್ವಾಂಟೇಜ್ ಆಗಿ, ಇವರಿಗೆ ಡಿಸ್ಅಡ್ವಾಂಟೇಜ್ ಆಗಿ, ಬೇರೆಯವರು ಅದನ್ನು ಅಡ್ವಾಂಟೇಜ್ ಆಗಿ ತಗೊಳ್ಳೋದು ಇವಾಗಿನ ವಾಸ್ತವ. ಬಟ್ ನಮ್ಮ ಸಿನಿಮಾದಲ್ಲಿ ಅಲ್ಲಿ ಒಂದು ಟ್ವಿಸ್ಟ್ ಇಟ್ಟಿದ್ದಾರೆ. ಆ ಟ್ವಿಸ್ಟ್ ಏನು ಅಂತ ನೀವು ಥಿಯೇಟ್ರಿಗೆ ಒಂದು ಸಿನಿಮಾ ನೋಡಿದ್ರೇ ಗೊತ್ತಾಗೋದು. ಸಾಥ್ ಕೊಡ್ತೀನಿ, ಬಟ್ ಯಾಕೆ ಕೊಡ್ತೀನಿ ಅಂತ ರಿವೀಲ್ ಮಾಡಲ್ಲ ಸರ್. ಜೊತೆಗೆ ಥ್ರೂಔಟ್ ದ ಸಿನಿಮಾ ಹೀರೋ ಜೊತೆನಲ್ಲೇ ಇರ್ತೀನಿ. ಹೀರೋಗೆ ಪ್ರೀತಿ ಅಂದರೆ ಏನು ಅಂತ ತೋರಿಸ್ತೀನಿ ಸರ್. ಆದರೆ ಹೊರಗಡೆ ನಾನು ಹೇಳ್ದಾಗೆ ಅವ್ನು ಸಿಕ್ಕಾಪಟ್ಟೆ ಕದರಾಗಿರ್ತಾನೆ. ನನ್ನ ಹತ್ರ ಬಂದಾಗ ಮಗು ಥರ ಆಗೋಗ್ಬಿಡ್ತಾನೆ ಹೀರೋ. ಸೊ ಹೀರೋಯಿನ್ ನೋಡಿದ ತಕ್ಷಣ ಆ ಹೀರೋ ಕದರೆಲ್ಲ ಹೋಗ್ಬಿಟ್ಟಿರತ್ತೆ ಸರ್. ಆ ಹೀರೋಯಿನ್ ನಿಂತಾಗ ಹೀರೋಯಿನೇ ಹೀರೋ ಥರ ಇರ್ತಾಳೆ ಸರ್. ಹುಡುಗಿ ಈ ರೌಡಿಸಮ್ ಅಂತ ಅಂದಾಗ ಹುಡುಗರು ಜಾಸ್ತಿ ಹುಡುಗರ ಜೊತೆನೇ ಇರ್ತಾರೆ. ಬಟ್ ಆದರೆ ಏನಂದರೆ ಯಾವುದೋ ಟೈಮಲ್ಲಿ ಕ್ರಶ್ ಆಗ್ಬಿಡುತ್ತೆ. ಯಾಕಂದ್ರೆ ಅವ್ರಿಗೂ ಆರ್ಟ್ ಇರುತ್ತಲ್ಲ, ಕ್ರಶ್ ಆಗ್ಬಿಡುತ್ತೆ, ಅವ್ರಿಗೂ ಪ್ರೀತಿ ಆಗ್ಬಿಡುತ್ತೆ. ಹುಡುಗಿಗೆ ಟೈಮ್ ಕೊಡೋದಕ್ಕಾಗಲ್ಲ ಅವ್ರಿಗೆ. ಯಾವಾಗಲೂ ಫ್ರೆಂಡ್ಸ್ ಹುಡುಗರು ಹಿಂಗೆ ಇರ್ತಾರೆ. ವಾಸ್ತವದಲ್ಲೂ ಅದನ್ನೇ ಹೇಳ್ತಾ ಇದ್ದೀನಿ. ಈ ಥರ ಯಾರು ಹುಡುಗರು ಇದ್ದೀರಾ ದಯವಿಟ್ಟು ಅದನ್ನು ಮಾಡಬೇಡಿ, ನಿಮ್ಮ ಹುಡುಗಿಗೆ ನೀವು ಟೈಮ್ ಕೊಡಿ. ಸೊ ಈ ಥರ ಇದ್ದಾಗ ಪ್ರೀತಿ ಅನ್ನೋದು ಹೇಳಿ ಕೇಳಿ ಆಗೋದೇ ಇಲ್ಲ, ನಮಗೆ ಗೊತ್ತು. ಸೊ ಯಾರ ಮೇಲೆ ಬೇಕಾದರೂ ಆಗಿರ್ಬೋದು, ಅದು ರೌಡಿ ಮೇಲೆ ಬೇಕಾದರೂ ಆಗಿರ್ಬೋದು. ಹುಡುಗ ಹೊರಟ ಆಗಿದ್ರು ಪ್ರೀತಿ ಆಗುತ್ತೆ, ಹುಡುಗ ಏನಾಗಿದ್ರು ಪ್ರೀತಿ ಒಂದ್ಸಲ ಬಂದ್ಬಿಟ್ರೆ ಮುಗೀತು. ಅದು ಯಾರ ಮೇಲೆ ಅಂತ ಹೇಳೋಕ್ಕಾಗಲ್ಲ. ನನ್ನ ಸಿನಿಮಾದಲ್ಲಿ ಅದು ಈ ಹುಡುಗನ ಮೇಲೆ ಆಗೋಗ್ಬಿಟ್ಟಿರುತ್ತೆ. ಆ ಹುಡುಗ ಸ್ಮಶಾನದಲ್ಲಿ ಇರ್ತಾನೆ, ಅವನಿಗೆ ಒಂದೊಳ್ಳೆ ಮ್ಯಾನರಿಸಮ್ ಇರಲ್ಲ, ಹೆಂಗಂದ್ರೆ ಹಂಗೆ ಇರ್ತಾನೆ, ಹೆಂಗಂದ್ರೆ ಹಂಗೆ ಬಟ್ಟೆ ಹಾಕ್ತಾನೆ, ಆದ್ರೆ ಪ್ರೀತಿ ಉಟ್ಬಿಟ್ಟಿರುತ್ತೆ. ಈ ಹುಡುಗ ಏನಂತಂದ್ರೆ ಎಲ್ಲರನ್ನ ಕಂಟ್ರೋಲ್ ಮಾಡ್ತಿರ್ತಾನೆ, ಹಂಗೆ ಹಿಂಗೆ ಅಂತ. ಬಟ್ ಅವನನ್ನು ಕಂಟ್ರೋಲ್ ಮಾಡೋದು ಯಾರು? ಅದು ಹೀರೋಯಿನ್. ಸೊ ಹೇಳ್ದಾಗೆ ಹುಡುಗರ ಮುಂದೆ ಎಲ್ಲ ಸಿಕ್ಕಾಪಟ್ಟೆ ಕದರಾಗಿದ್ರೆ ಹುಡುಗಿ ಮುಂದೆ ಚಿಕ್ಕ ಮಗು ಆಗಿ ಹೋಗ್ಬಿಡ್ತಾರೆ. ಸೊ ಹಾಗೆ ಅವ್ರನ್ನ ಕಂಟ್ರೋಲ್ ಮಾಡೋದು ಅವಳ ಪ್ರೀತಿ ಮಾಡಿರೋ ಹುಡುಗಿ. ಒಂದು ಸೀಕ್ವೆನ್ಸ್ ಅಲ್ಲಿ ದಾರ ಕಟ್ಟೋದೊಂದು ಬರುತ್ತೆ, ಆಗ ಡೈಲಾಗ್ ಬರುತ್ತೆ, ಈ ಸಿಂಹನ ಸರಪಣಿ ಹಾಕಿನೇ ಕಟ್ಟಕ್ಕಾಗಲ್ಲ, ಇನ್ನ ನೀನು ದಾರದಲ್ಲಿ ಕಟ್ತೀಯಾ ಅಂತ. ಆಕ್ಚುಯಲ್ ಆಗಿ ದಾರದಲ್ಲೇ ಕಟ್ಟಕ್ಕಾಗೋದು. ಮದ್ವೆ ಆಗಿದ ತಕ್ಷಣ ಎಷ್ಟೋ ಹುಡುಗರು ಚೇಂಜ್ ಆಗ್ಬಿಡ್ತಾರೆ. ನನ್ನ ಹೆಂಡತಿ ಬೈತಾಳಪ್ಪ, ನನ್ಗೆ ಇದೇ ಟೈಮ್ಗೆ ಹೋಗ್ಬೇಕಂತ. ಸರಪಣಿ ಕಟ್ಟಿದ್ರೆ ಆಗ್ತಿದ್ದ ಅದು. ಯಾವ್ದನ್ನು ನಾವು ಅಂಡರ್ ಎಸ್ಟಿಮೇಟ್ ಮಾಡಬಾರ್ದು. ಬಿಕಾಸ್ ಆನೆಗೆ ಸರಪಣಿ ಕಟ್ತೀವಿ, ನಾವ್ ಅನ್ಕೋತೀವಿ ಆನೆ ಸಿಕ್ಕಾಪಟ್ಟೆ ಸ್ಟ್ರೆಂತ್, ತುಂಬಾ ಸ್ಟ್ರಾಂಗ್ ಅಂತ ಆನೆನ ನಾವು ಕಟ್ ಹಾಕೋದು ಹಗ್ಗದಲ್ಲಿ. ಸೊ ಹಗ್ಗಕ್ಕೂ ಸ್ಟ್ರೆಂತ್ ಇರುತ್ತೆ. ಸೊ ಹಾಗಾಗಿ ಸರಪಣಿ ಮತ್ತೆ ದಾರ ಅಂತ ಏನಿಲ್ಲ, ಅದಕ್ಕೆ ಅದರದ್ದೇ ಆದಂತಹ ಒಂದು ಸ್ಟ್ರೆಂತ್ ಇರುತ್ತೆ. ಸೊ ನನ್ನ ಸಿನಿಮಾದಲ್ಲಿ ಹುಡುಗಿ ಜಸ್ಟ್ ದಾರದಿಂದ ಶುರು ಮಾಡ್ತಾಳೆ, ನಾನು ಕಂಟ್ರೋಲ್ ಮಾಡ್ತೀನಿ ಅಂತ. ಬಟ್ ನಿಜವಾಗ್ಲೂ ಕಂಟ್ರೋಲ್ ಮಾಡ್ತಾಳ? ನಿಜವಾಗ್ಲೂ ಆ ಹುಡುಗಿ ತೆಕ್ಕಿಗೆ ಬೀಳ್ತಾನ ಅಥವಾ ಅವ್ಳು ಹೇಳ್ದಂಗೆ ಕೇಳ್ತಾನ? ನೀವು ಸಿನಿಮಾದಲ್ಲಿ ಬಂದು ನೋಡಿದ್ರೆ ಗೊತ್ತಾಗೋದು. ಹಾಗೇನೆ ಈ ಒಂದು ಟ್ರೈಲರ್ ರಿಲೀಸ್ ಮಾಡ್ತಾ ಇರುವಂತದ್ದು ನಮ್ಮ ನಿಮ್ಮೆಲ್ಲರ ಪ್ರೀತಿಯ ಒಂದು ಸ್ಪೆಷಲ್ ವ್ಯಕ್ತಿ ಅಂತಾನೆ ಹೇಳ್ಬೋದು. ಸಾಕಷ್ಟು ಜನರಿಗೆ ಇವರ ಅವಶ್ಯಕತೆ ಇರುತ್ತೆ, ಸಾಕಷ್ಟು ಗಣ್ಯರಿಗೆ ಆಗಿರ್ಬೋದು, ಅದ್ರ ಜೊತೆಗೆ ಸಾಕಷ್ಟು ಜನರಿಗೆ ನಮ್ಮೆಲ್ಲರಿಗೂ ಕೂಡ ಒಬ್ಬರು ಅವಶ್ಯಕತೆ ತುಂಬಾನೇ ಇರುತ್ತೆ. ಸೊ ಹಾಗಾಗಿ ಅವ್ರು ಬರ್ತಾ ಇದ್ದಾರೆ. ಸೊ ನಿಮ್ಗೆಲ್ಲರಿಗೂ ಗೊತ್ತೇ ಇರುತ್ತೆ, ಪ್ರತಿಯೊಬ್ಬ ಕಲಾವಿದರಿಗಾಗಿರ್ಬೋದು, ಪ್ರತಿಯೊಬ್ಬ VIP ಗಾಗಿರ್ಬೋದು, ಇವರ ಅವಶ್ಯಕತೆ ಅಂತೂ ಇದ್ದೇ ಇರುತ್ತೆ. ಸೊ ಸಾಕಷ್ಟು ವಿಭಿನ್ನ ಪ್ರಯತ್ನಗಳ ಮೂಲಕ ಈಗಾಗಲೇ 20ಕ್ಕೂ ಹೆಚ್ಚು ಸಿನಿಮಾಗಳಲ್ಲಿ ಅಭಿನಯಿಸಿದಂತಹ ನೀವು ಇವರೊಟ್ಟಿಗೆನೆ ಟ್ರೈಲರ್ ಲಾಂಚ್ ಮಾಡಬೇಕು ಅಂತ ಏನಕ್ಕೆ ಅನ್ಕೊಂಡ್ರಿ ಅಂತ ಹೇಳ್ಬಿಟ್ಟು ಅದಾದ ನಂತರ ಎಲ್ಲರಿಗೂ ನಮಸ್ತೆ. ಎಲ್ಲರೂ ಸ್ಟಾರ್ಸ್ ಅವ್ರನ್ನೆಲ್ಲ ಕರೆಸ್ತಾರೆ. ಸೊ ನಂಗೆ ಅನ್ಸಿದ್ದು ಅಷ್ಟೇ. ಸೊ ಯಾರೋ ಒಬ್ಬ ಗುರ್ತಿಲ್ದೇ ಇರೋನು ಈ ತರ ಒಂದು ಕೆಲಸ ಮಾಡೋನ ಲಾಂಚ್ ಮಾಡ್ಬೇಕಂತ ನನಗೆ ಆಸೆ ಇತ್ತು. ಸೊ ರಮೇಶ್ ಅಂತ ಇವರೇ ಈಗ ನಮ್ಮ ಸಿನಿಮಾನ ಲಾಂಚ್ ಮಾಡ್ತಾರೆ. ಆಲ್ ದ ಬೆಸ್ಟ್, ಸ್ಟಾರ್ಟ್. ಥ್ಯಾಂಕ್ ಯು ರಮೇಶ್ ಅವರೇ. ಅಂಡ್ ಪಾಂಡ್ಯ ಸರ್, ಟ್ರೈಲ್ ಪ್ಲೀಸ್. ಮತ್ತೊಮ್ಮೆ ಎಲ್ಲರಿಗೂ ನಮಸ್ಕಾರ. ನಾವು ಅಂಡರ್ವರ್ಲ್ಡ್ ಬೇಸ್ಡ್ ಮಾಡಿದ್ವಿ, ರೌಡಿಸಮ್ ಬ್ಯಾಕ್ ಗ್ರೌಂಡ್ ಇಟ್ಕೊಂಡು. ಯೂಶಲಿ ಸೊ ನಾವು ಇಷ್ಟಪಟ್ಟು ಮಾಡಿದ್ವಿ ಕೆಲಸನ. ಇವಾಗ ನೋಡಿದ್ರಿ, ನೀವೇ ಟ್ರೈಲರ್ ನೋಡಿದೀರಾ. ಸೊ ಇದ್ರ ಮೇಲೆ ನಿಮ್ ಬಿಟ್ಟಿದ್ದು ಬಂದಿರೋಂತ ಎಲ್ರಿಗೂ ನಮಸ್ಕಾರ. ನಿಮ್ಮ ಇಷ್ಟು ಪ್ರೀತಿ ತುಂಬಾ ಖುಷಿ ಆಗುತ್ತೆ, ಏನ್ ಹೇಳ್ಬೇಕಂತ ಗೊತ್ತಾಗಲ್ಲ. ಥಿಯೇಟರ್ ಅಲ್ಲೂ ಸಿನಿಮಾ ನೋಡೋದ್ರ ಮುಖಾಂತರ ಈ ಪ್ರೀತಿನ ಹಿಂಗೆ ಮುಂದುವರಿಸಿ. ಸಿನಿಮಾ 13ಕ್ಕೆ ರಿಲೀಸ್ ಆಗ್ತಿದೆ. ಸಿನಿಮಾ ಬಂದು ಒಂದು ಬೇರೆ ತರನೇ ಮಜಾ ಕೊಡುತ್ತೆ. 100% ಅದು ನಾನು ಪ್ರಾಮಿಸ್ ಮಾಡ್ಬೋದು. ಸರ್ ಅಷ್ಟು ಬ್ಯೂಟಿಫುಲ್ ಆಗಿ ಕಾಣಿಸ್ತಾರೆ ಪ್ರತಿ ಫ್ರೇಮ್ ಅಲ್ಲೂ. ಅದೇ ಮುಂದೆ ನೀವೆಲ್ಲ ನೋಡಿ ಆಶೀರ್ವಾದ ಮಾಡಿದ್ರೆ ಖಂಡಿತ ಇದೊಂದು ಒಳ್ಳೆ ಸಿನಿಮಾ ಆಗುತ್ತೆ. ಗ್ಯಾಂಗ್ ಗಳ ಮಧ್ಯೆ ಹೊಡೆದಾಟ, ಗ್ಯಾಂಗ್ಸ್ಟರ್ ಮೂವಿ ಅಂತ ಆತರ ಎಲ್ಲ ಅಲ್ಲ. ಗ್ಯಾಂಗ್ ಗಳ ಮಧ್ಯ ನಡೆದಾಟ ಅಂತ ಒಂದಷ್ಟು ಗೇಮ್ಗಳು, ಅದನ್ನ ನಮ್ಮ ಹೀರೋ ಹೆಂಗ್ ಫೇಸ್ ಮಾಡ್ತಾರೆ, ನೈಜ ಘಟನೆ ಅಲ್ಲ. ನೀವೆಲ್ಲರೂ ಸಿನಿಮಾ ನೋಡಿದ್ರೆ 100% ಇದನ್ನ ನಾನು ನೋಡಿದ್ದೀನಿ, ನಮ್ಮ ಏರಿಯಾದಲ್ಲಿ ನೋಡಿದ್ದೀನಿ ಅಂತ ಹೇಳ್ತೀರಾ. ಪ್ರತಿ ಏರಿಯಾಲು ನಡೆಯುವಂತ ಕಥೆ ಇದು. ಅಂದ್ರೆ ಒಂದು ಮಾಸ್ ಸಬ್ಜೆಕ್ಟ್ UA ತಗೊಂಡಿದ್ದು ಡೀಸೆಂಟ್ ಆಗಿ ಮಾಡಿದೀವಿ. ಅದೇ ಮಾಸ್ ಎಲ್ಲೂ ಕಡಿಮೆ ಇಲ್ದಾರ ಮಾಡಿದೀವಿ ಸರ್ ಸಿನಿಮಾ. ಸರ್ ಅಂದ್ರೆ ಸಹ ಕಲಾವಿದರಕ್ಕಿಂತ ಕಥೆ ಏನ್ ಡಿಮ್ಯಾಂಡ್ ಮಾಡ್ತೋ ಆ ತರ ಕಲಾವಿದರನ್ನ ಹುಡುಕ್ತಾ ಹೋದ್ವಿ. ಡ್ರಾಮಾದ ಒಂದಷ್ಟು ಕಲಾವಿದರುಗಳು ಸಿಗ್ತಾ ಹೋದ್ರು. ಸೊ ನಾವು ಹೊಸೊಬ್ರು ಇಟ್ಕೊಂಡು ಸಿನಿಮಾ ಮಾಡೋಣ ಅನ್ನೋದು. ಸೊ ಎಲ್ಲರಿಗೂ ಹೊಸೊಬ್ರಿಗೆ ಅವಕಾಶ ಕೊಡಬೇಕು ಅನ್ನೋದೊಂದು.
ಬಟ್ ನಾವೇ ಯಾರೋ ಅವಕಾಶ ಕೊಡೋಕ್ಕಲ್ಲ, ಭಗವಂತ ಇದ್ದಾನೆ, ಅವ್ನು ಕೊಡೋದು. ಸೊ ಅದು ನಮ್ಮ ಮುಖಾಂತರ ಮಾಡಿದ್ದೇನೆ ಅಷ್ಟೇ, ಅದು ಖುಷಿ ಇದೆ ನನಗೆ. ಸೊ ಇದರಲ್ಲಿ ರೂಢಿಸಮ್ ಅಂತ ಒಂದೇ ಅಲ್ಲ, ಓವರ್ ಆಲ್ ಎಂಟರ್ಟೈನ್ಮೆಂಟ್ ಎಲ್ಲರಿಗೂ ತುಂಬ ಚೆನ್ನಾಗಿ ಸಿಗುತ್ತೆ. ಯಾಕಂದರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಇದೆ, ತಂದೆ ಮಗಳು ಪ್ರೀತಿ ಇದೆ, ಮತ್ತು ತಾಯಿ ಸೆಂಟಿಮೆಂಟ್ ಇದೆ, ಲವ್ ಇದೆ. ಬರೀ ಅಂಡರ್ವರ್ಡ್ ಅಂತ ಅಂದರೆ ರೂಢಿಸಮೆ ಅಂತ ಏನಿಲ್ಲ, ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಒಬ್ಬ ಆಡಿಯನ್ನು ಬ್ಲಾಂಕ್ ಆಗಿ ಬಂದು ಸಿನಿಮಾ ನೋಡಿದ್ರೆ ಡೆಫಿನೆಟ್ ಆಗಿ ತುಂಬ ಇಷ್ಟಪಟ್ಟೆ ಪಡ್ತಾರೆ ಸರ್. ಇವತ್ತು ನಾನೇ ಇದೀನೋ ಅದು ನಮ್ಮ ಅಪ್ಪಾಜಿ ಆಶೀರ್ವಾದದಿಂದ ಅವ್ರು ಕೊಟ್ಟಂಥ ಭಿಕ್ಷೆಯಿಂದ ನಾನು ಜೀವನ ಮಾಡ್ತಿರೋದು. ಯಾಕಂದರೆ ಇವತ್ತು ನಾನು ಏನು ಇಲ್ಲಿ ಕೂತಿರೋದಕ್ಕೂ ನಮ್ಮ ತಂದೆ ಅಜ್ಜನೇ ಕಾರಣ. ಇವತ್ತು ಅವರಿಂದ ನನ್ನ ಜೀವನ ನಡೀತಿದೆ ಎಲ್ಲ ಥರ ರೀತಿಲೂ. ಸೊ ನಾನು ಫಸ್ಟು ಆಶೀರ್ವಾದ ಅವರು, ಆಮೇಲೆ ಮತ್ತೆ ದೇವರ ಆಶೀರ್ವಾದ ಅಂತ ನಾನು ಕೇಳಕ್ಕೆ ಇಷ್ಟಪಡ್ತೀನಿ. ಒಂದು 20-25 ಸಿನಿಮಾ ಮಾಡಿದ್ದಾರೆ. ಅದೇ ಅಂದರೆ ಅದು ಸ್ಟ್ರಗಲ್ಗೆಲ್ಲೇ ಆ್ಯಕ್ಟ್ ಮಾಡ್ಕೊಂಡು ಬರ್ತಾ. ಸೊ ಎಲ್ಲೂ ಅದು ನನಗೆ ಬ್ರೇಕ್ ಸಿಕ್ಕಿಲ್ಲ, ಆ ಥರ ಅನ್ಕೊಂಡಷ್ಟು ಕ್ಯಾರೆಕ್ಟರ್ ಸಿಗ್ತಿರಲಿಲ್ಲ, ಮಾಡ್ತಿರಲಿಲ್ಲ. ಅಂದಾಗೆ ಅದೇ ಒಂದು ಡಿಸಪಾಯಿಂಟ್ಮೆಂಟ್ ಇತ್ತು. ಸೊ ಇನ್ಬಿಟ್ನಲ್ಲಿ ಒಂದು ಶೋ ಮಾಡ್ತೀನಿ, ಪಾಟ ಮಂದಿ ಕಾಡಿ ಬಂದು ಅಂತ. ಆ ಶೋ ನಾನು ವಿನ್ನರ್ ಆಗಿ ಬರ್ತೀನಿ. ಆ್ಯಕ್ಚುಲಿ ನಾನು ಹೋಗಿದ್ದು ಶೋ ವಿನ್ನರ್ ಆಗಬೇಕು, ಅದೆಲ್ಲ ಕನ್ಸಲ್ಲೇ ಇರಲಿಲ್ಲ. ಒಂದು ಮಂತ್ ಸರ್ವೇ ಆಗಿ ಬರಬೇಕನ್ನೋದಿತ್ತು. ಸೊ ಅಲ್ಲಿ ಇದ್ದಿದ್ದ ಚಾಲೆಂಜಸ್ ಎಲ್ಲ ನೋಡಿ ಇನ್ನೂ ಸ್ವಲ್ಪ ನನಗೆ ನಾನು ಸ್ವಲ್ಪ ಚಾಲೆಂಜ್, ನಾನು ಯಾವಾಗಲೂ ಚಾಲೆಂಜೆಲ್ಲ ಫೇಸ್ ಮಾಡೋಕ್ಕೆ ಇಷ್ಟಪಡ್ತೀನಿ ತುಂಬ. ಹಾಗಾಗಿ ಸೊ ಅದು ನನಗೆ ಆ ಚಾಲೆಂಜ್ನ ಫೇಸ್ ಮಾಡಿಕೊಂಡು ಶೋ ವಿನ್ನರ್ ಆಗಿ ಬಂದೆ. ಸೊ ಅದೊಂದು ಖುಷಿ ಇದೆ. ಅದಾದಮೇಲೆ ಮತ್ತೆ ಸೇಮ್ ಅದೇ ಸ್ಟ್ರಗ್ಲಿಂಗು. ನಾವು ಶೋ ಗೆದ್ಕೊಂಡ್ಬಂದೆ ಅಂದ ತಕ್ಷಣ ನಂಗೆ ಎಲ್ಲೂ ಯಾರು ಬಂದು ಆಫರ್ ಮಾಡಿಲ್ಲ. ಸೊ ನಾನೇ ಸರಿ ಏನೋ ಮಾಡೋಣ ಅಂತ ಒಂದು ತಲೆ ಇತ್ತು ನನಗೆ, ಏನೋ ಮಾಡಬೇಕಂತ. ಸೊ ಅದೆಲ್ಲ ಟೈಮ್ ಬಂದಾಗ ಕನೆಕ್ಷನ್ ಆದಾಗ ನಮ್ಮ ಡೈರೆಕ್ಟರ್ ಹತ್ರ ಇದೊಂದು ಸಬ್ಜೆಕ್ಟ್ ಆಯಿತು ಸ್ಟಾರ್ ಅಂತ. ಮಿಕ್ಕಿದೆಲ್ಲ ನೀವು ಬ್ಲೆಸ್ಸಿಂಗ್ ಕೊಡಬೇಕು. ಮತ್ತು ಎಂಟೈರ್ ನಮ್ಮ ಕನ್ನಡ ಜನತೆ ಒಂದು ಸರ್ತಿ ಬಂದು ಸಿನಿಮಾ ನೋಡಿ ಖಂಡಿತ ನೀವು ಇಷ್ಟಪಡ್ತೀರಾ. ಯಾಕಂದರೆ ಎಲ್ಲ ಎಲಿಮೆಂಟ್ಸ್ ಇದೆ ಸಿನಿಮಾದಲ್ಲಿ. ಇಂಥದ್ದೇ ಬರೀ ಅಂಡರ್ವರ್ಡು ಮಚ್ಚು ಆ ಥರ ಏನೂ ಇಲ್ಲ. ನೀವು ಬಂದು ಸಿನಿಮಾ ಬ್ಲ್ಯಾಂಕಾಗಿ ಬಂದು ಒಂದು ನೀವು ಸಿನಿಮಾ ಕೂತ್ಕೊಂಡು ನೋಡಿ, ಡೆಫಿನೆಟ್ ಆಗಿ ಸಿನಿಮಾ ಇಷ್ಟಪಡ್ತಾರೆ ನೀವು. ಸೊ ಇಲ್ಲಿ 3 ಸಾಂಗ್ ಇದೆ, ಒಂದು ಬಿಟ್ ಸಾಂಗ್ ಇದೆ. ಅಂದ್ರೆ ಅದೇ ಲೊಕೇಶನ್ ಬಗ್ಗೆ ಕೇಳ್ದಂಗೆ ನಾವು ನಾರ್ಮಲಿ ಮೇನ್ ರೋಡಲ್ಲಿ ಬಂದು ಮೇನ್ ರೋಡಲ್ಲಿ ಹೊರಟೋಗ್ತೀವಿ. ಒಳಗಡೆ ಒಂದಷ್ಟು ವಿಷಯಗಳಿದೆ, ಅದನ್ನ ನಾವು ಟಚ್ ಮಾಡೋಕ್ಕೆ ಆಗಲ್ಲ. ಈ ಸಿನಿಮಾ ನೋಡಿದಾಗ 100% ಅಂತ ಏರಿಯಾಗಳು ಇದೆಯಾ ಬೆಂಗಳೂರಲ್ಲಿ ಅಂತ ನೋಡ್ತಿರೋರಿಗೆ ತುಂಬಾ ಮಜಾ ಕೊಡುತ್ತೆ. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ರಜತಾ ರಕ್ಷಾ ಅಂತ. ನಾಯಕ ನಟಿಯಾಗಿ ನಾನು ನಟಿಸ್ತಿರುವಂತಹ ಮೊದಲನೇ ಚಿತ್ರ ಇದು. ಈ ಚಿತ್ರದಲ್ಲಿ ಓವರ್ ಆಲ್ ಸಿನಿಮಾ ಬಗ್ಗೆ ಹೇಳೋದಾದ್ರೆ ಫುಲ್ ಖದರ್ ಆಗಿ ಮಚ್ಚು ಲಾಂಗು ಈ ತರ ಅಂತ ಅನ್ಸುತ್ತೆ. ಬಟ್ ನಮ್ಮ ಸಿನಿಮಾದಲ್ಲಿ ಪ್ರೀತಿ ಇದೆ, ಎಮೋಷನ್ಸ್ ಇದೆ, ಅಪ್ಪ ಮಗಳ ಬಾಂಡಿಂಗ್ ಇದೆ. ಒಂದೇನನ್ಸುತ್ತೆ ಅಂತ ಅಂದ್ರೆ ಫೈಟು ಈ ತರ ಏನೋ ಇದೆ ಅಂತ ಥಿಯೇಟರ್ ಒಳಗಡೆ ಬಂದ್ರೆ ಥಿಯೇಟರ್ ಇಂದ ಹೊರಗೆ ಹೋಗುವಾಗ ಎಮೋಷನಲ್ ಆಗಿ ಹೋಗ್ತಾರೆ. ಆ ತರ ಒಂದು ಎಮೋಷನಲ್ ಕನೆಕ್ಷನ್ಸ್ ನ ಈ ಮೂವಿನಲ್ಲಿ ನಾವು ನೋಡ್ಬಹುದು. ಈ ಸಿನಿಮಾದಲ್ಲಿ ನನ್ನ ಪಾತ್ರ ಕಂಪ್ಲೀಟ್ ಸಿನಿಮಾ ಎಲ್ರದು ಒಂಥರ ಆದ್ರೆ ನಾನ್ ಬಂದ್ಮೇಲೆ ಅದು ಇನ್ನೊಂಥರ ಆಗತ್ತೆ. ಟ್ವಿಸ್ಟ್ ಅಂತಾನೆ ಹೇಳ್ಬೋದು. ನಾನ್ ಬಂದ್ಮೇಲೆ ಹೊಸ ಟ್ವಿಸ್ಟ್ ಗಳನ್ನ ನೀವು ಎಕ್ಸ್ಪೆಕ್ಟ್ ಮಾಡ್ಬೋದು. ಥ್ರೂ ಔಟ್ ದ ಸಿನಿಮಾ ಕ್ಯೂರಿಯಾಸಿಟಿ, ಕುತೂಹಲನ ಕ್ಯಾರಿ ಮಾಡತ್ತೆ. ನಿಮ್ಗೆಲ್ಲೂ ಬೋರ್ ಆಗಲ್ಲ. ಅಂಡ್ ಸಾಂಗ್ಸ್ ಅಷ್ಟೇ, ಲವ್ ಸಾಂಗ್ ಇದೆ, 3 ಸಾಂಗ್ ಇದೆ, 1 ಬಿಟ್ ಸಾಂಗ್ ಇದೆ. ಸೊ ಯಾರಿಗೂ ಬೋರ್ ಮಾಡದೆ ನೋಡುವಂಥದ್ದು. ಇಲ್ಲಿ ಸಂದೇಶ ಓರಿಯೆಂಟೆಡ್ ಅನ್ನೋದಕ್ಕಿಂತ ಹೆಚ್ಚಾಗಿ ಮನರಂಜನೆಗೆ ನಾವು ಒತ್ತನ್ನ ಕೊಟ್ಟಿದ್ದೀವಿ. ಎಲ್ಲರೂ ಸಿನಿಮಾ ನೋಡಿದ್ರೆ ಖಂಡಿತವಾಗ್ಲೂ ಇಷ್ಟಪಡ್ತೀರಾ ಅಂತ ನನ್ಗನ್ಸುತ್ತೆ. ರೌಡಿ ಅಥವಾ ಹೀರೋ ಹುಡುಗ ಅಂದಾಗ ಅವನ ಸ್ಟ್ರೆಂತ್ ಬಂದ್ಬಿಟ್ಟು ವೆಪನ್ ಆಗಿರತ್ತೆ. ಆದ್ರೆ ಅವನ ವೀಕ್ನೆಸ್ ಅವನ್ ಪ್ರೀತಿ ಮಾಡೋ ಹುಡುಗಿ ಆಗಿರ್ತಾಳೆ. ಬಂಡೆ ತರ ಕಾಣಿಸೋ ಹುಡುಗ ತಾನ್ ಪ್ರೀತಿ ಮಾಡೋ ಹುಡುಗಿ ಮುಂದೆ ಬೆಣ್ಣೆ ತರ ಕರ್ಗೋಗ್ಬಿಡ್ತಾನೆ. ಈ ತರ ಕರ್ಗೋಗೋದು ಅಪೋಸಿಟ್ ಇರೋರ್ಗೆ ಅಥವಾ ವಿಲನ್ಗೆ ನಿಜವಾಗ್ಲೂ ಅಡ್ವಾಂಟೇಜ್ ಆಗತ್ತಾ ಅಥವಾ ವಿಲನಿಗೆ ಮಾತ್ರ ಅಡ್ವಾಂಟೇಜ್ ಆಗತ್ತಾ ಅನ್ನೋ ಟ್ವಿಸ್ಟ್ ನ ನಮ್ಮ ನಿರ್ದೇಶಕರು ಸಕ್ಕದಾಗಿ ಬರೆದಿದ್ದಾರೆ ಈ ಮೂವಿನಲ್ಲಿ. ಸೊ ಥ್ರೂ ಔಟ್ ದ ಸಿನಿಮಾ ನಿಮ್ಗೆ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾನೆ ಇರತ್ತೆ. ನೀವ್ ಎಕ್ಸ್ಪೆಕ್ಟ್ ಮಾಡೋ ತರ ಪಾತ್ರ ಅದಾಗಿರಲ್ಲ. ಹೋಗ್ತಾ ಹೋಗ್ತಾ ಇವರೇನಾ ಅವರೇನಾ ಇದೆಲ್ಲ ನಿಮ್ಗೆ ಕ್ವಶನ್ ಮಾರ್ಕ್ ತುಂಬಾನೇ ಚೆನ್ನಾಗಿ ಸಿಗುತ್ತೆ. ವಿ ಕ್ಯಾನ್ ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಥಿಂಗ್ಸ್ ಇನ್ ದಿಸ್ ಮೂವಿ ಅನ್ನೋದನ್ನ ನಾನು ಹೇಳ್ಬೋದು. ಹೊರಗಡೆ ಮಾಸು, ಒಳಗಡೆ ಗುಡ್ ಹಾರ್ಟ್, ಥಿಯೇಟರ್ ಬಂದು ತಿಂತಾ ನೋಡಿ ಸ್ವೀಟು, ಕಮಿಸ್ ಆಗಲ್ಲ ಎಂಟರ್ಟೈನ್ಮೆಂಟ್, ಆಡಿಯನ್ಸ್ ನೀವೇ ನಮ್ಮ ಹಾರ್ಟ್ ಬೀಟು. ಸೊ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶಶಿಧರ್ ಅಂತ, ಎಡಿಟರು. ಸ್ಟಾರ್ ಸಿನಿಮಾ ಬಗ್ಗೆ ಹೇಳಬೇಕು ಅಂದರೆ ಇದು ಎಷ್ಟು ನಾವು ಮೇಡಮ್ ಮತ್ತು ಸರ್ ಹೇಳ್ದಂಗೆ ಇದು ನೈಜ ಘಟನೆ ಅನ್ನೋಕ್ಕಿಂತ ಇವಾಗ ನಾವು ಏರಿಯಾದಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ, ಈ ಥರ ಇದೆಯಾ ಈ ಥರ. ನಾನು ಆ್ಯಕ್ಚುಲಿ ಇದೆಲ್ಲ ಇಷ್ಟೊಂದು ಪರ್ಸ್ನಲ್ ಆಗಿ ನೋಡೇ ಇರಲಿಲ್ಲ. ಈ ಥರ ಎಲ್ಲ ಆಗುತ್ತಾ, ಈ ಥರ ಎಲ್ಲ ನಿಜವಾಗ್ಲೂ ಹಿಂಗೆಲ್ಲ ಇರ್ತಾರ ಜನ ಅನ್ನೋದು. ಈ ಸಿನಿಮಾ ನಂಗೆ ಒಂದು ಎಷ್ಟು ಎಕ್ಸ್ಪೀರಿಯನ್ಸ್ ಆಯ್ತು ಅಂದ್ರೆ ಆ ಥರ ಸ್ಕ್ರೀನ್ ಪ್ಲೇನು ಇದೆ, ಆ ಥರ ನೈಜ ಘಟನೆ. ನನಗೆ ಸಿಕ್ಕಾಪಟ್ಟೆ ಒಂಥರ ಆಶ್ಚರ್ಯ ಅನ್ಸುತ್ತೆ, ಈ ಥರನೂ ಇರ್ತಾರ ಜನ ಅಂತ. ಅಷ್ಟು ರಿಯಲಿಸ್ಟಿಕ್ ಆಗಿದೆ ಆಕ್ಚುಲಿ. ಆದ್ರೆ ಇದು ಟ್ರೂ, ಇದು ನಡೆಯುತ್ತೆ. ನಮ್ಮ ಬ್ಯಾಂಗ್ಳೂರಲ್ಲಿ ಈ ತರ ಏರಿಯಾದಲ್ಲಿ ಈ ತರ ಎಲ್ಲ ಇದೆಯಾ ಅನ್ನೋದು ಒಂದು ಕುತೂಹಲ. ಬಟ್ ಇದು ಸಿನಿಮಾ ನೋಡಾದ್ಮೇಲೆ ನಾನು ಎಡಿಟ್ ಮಾಡ್ಬೇಕಾದ್ರೆ ನಂಗೆ ಅನ್ಸ್ತಾ ಇತ್ತು, ತುಂಬಾ ಚೆನ್ನಾಗಿದೆ ಈ ತರ ಎಲ್ಲ. ವಿಜಯ್ ಸರ್ ಮತ್ತೆ ಶರತ್ ಸರ್ ಈ ಸಿನಿಮಾದ ಬ್ಯಾಕ್ ಬೋನ್ ಅಂತ ಹೇಳ್ತೀನಿ. ಬಿಕಾಸ್ ಸ್ಕ್ರೀನ್ ಪ್ಲೇ ಆಗ್ಲಿ ಪ್ರತಿಯೊಂದು ಕೂಡ ಎಡಿಟಿಂಗ್ ಟೇಬಲ್ ಅಲ್ಲಿ ತುಂಬಾ ಕೆಲಸ ಆಗಿದೆ ಇದ್ರ ಬಗ್ಗೆ. ಆಗ್ತಾನೆ ಇರುತ್ತೆ ಕನ್ಫ್ಯೂಷನ್ಸ್, ಇದ್ ಬೇಕಾ ಅದ್ ಬೇಕಾ, ಇಲ್ಲ ಹಿಂಗ್ ಹೋಗೋಣವಾ ಅಂತ. ಅದೇ ತರ ಇಬ್ರು ನಿಂತ್ಕೊಂಡು 2 ಪಿಲ್ಲರ್ಸ್ ಅಂತಾರಲ್ಲ ಆ ತರ ನಿಂತ್ಕೊಂಡು ಈ ಸಿನಿಮಾನ ಮುಂದೆ ತಗೊಂಡೋಗಿದ್ದಾರೆ. ಪ್ಲೀಸ್ ಬ್ಲೆಸ್ ಅಸ್. ತುಂಬಾ ಎಂಟರ್ಟೈನ್ಮೆಂಟ್ ಆಗಿದೆ,
ಮಜಾ ಮಾಡ್ತೀರಾ ಸಿನಿಮಾನ. ಥ್ಯಾಂಕ್ ಯು ಸೋ ಮಚ್.